ಮಹಾಲಿಂಗೇಶ್ವರನ ಶ್ರೀಮಾದಿಗತಂತ್ರ ಮಹಾಲಿಂಗೇಶ್ವರನ ದಿವ್ಯ ಸನ್ನಿಧಿಯಲ್ಲಿ ರಾಷ್ಟ್ರದ ಪ್ರಧಾನಿಯಾಗಿ 12 ವರ್ಷ ಪೂರೈಸಿದಂತಹ ಶುಭ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಸಮಸ್ತ ಪದಾಧಿಕಾರಿಗಳು ಕಾರ್ಯಕರ್ತರೆಲ್ಲ ಇದ್ದು ಪ್ರಾರ್ಥನೆ ಮಾಡುವಲ್ಲಿಗೆ ಪ್ರಾರ್ಥನೆಯನ್ನು ಮನ್ನಿಸಿಕೊಂಡು ಹಾಗೆಯೇ ಮುಂದಕ್ಕೆ ಈ ರಾಷ್ಟ್ರವನ್ನು ಇನ್ನೂ ಹೆಚ್ಚಿನ ಯಶಸ್ಸು ಕೀರ್ತಿಯೊಂದಿಗೆ ನಡೆಸಿಕೊಂಡು ಹೋಗುವಂತಹ ಯೋಗ ಭಾಗ್ಯವನ್ನು ನಮ್ಮ ನರೇಂದ್ರ ಮೋದಿಯವರಿಗೆ ಅನುಗ್ರಹಿಸಿ ಆ ಮೂಲಕ ರಾಷ್ಟ್ರದಲ್ಲಿ ಬರತಕ್ಕಂತಹ ಅಥವಾ ನಮ್ಮ ಪಕ್ಷಕ್ಕೆ ಕೂಡ ಬರತಕ್ಕಂತಹ ಯಾವುದೇ ರೀತಿಯ ವಿಘ್ನಗಳು, ದುರಿತಗಳು, ಯಾವುದೇ ರೀತಿಯ ಕಷ್ಟ ನಷ್ಟಗಳು, ಸಮಸ್ಯೆ ತೊಂದರೆಗಳು ಅಥವಾ ಅನ್ಯ ಜನರಿಂದ ಬರತಕ್ಕಂತಹ ಯಾವುದೇ ರೀತಿಯ ಆಪತ್ತರ ತೊಂದರೆಗಳಿಂದ ಎಲ್ಲವನ್ನು ಕೂಡ ನಿವಾರಣೆ ಮಾಡಿಕೊಟ್ಟು ರಾಷ್ಟ್ರದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯಾಗುವಂತೆ ಪೂರ್ಣ ಅನುಗ್ರಹವನ್ನು, ಶಕ್ತಿ, ಚೈತನ್ಯ ಭಾಗ್ಯವನ್ನು ಅನುಗ್ರಹಿಸಿ ಹಾಗೆ ವಿಶ್ವದಲ್ಲಿಯೇ ಭಾರತ ನಮ್ಮ ರಾಷ್ಟ್ರ ಪ್ರಥಮ ಸ್ಥಾನದಲ್ಲಿ ಮುನ್ನಡೆದು ಹೋಗುವಂತಹ ಆ ಯೋಗ ಭಾಗ್ಯವನ್ನು ಕೂಡ ಆ ಸಂದರ್ಭದಲ್ಲಿ ಅನುಗ್ರಹಿಸಿ ಮುಂದಕ್ಕೆ ಇನ್ನೂ ಹೆಚ್ಚಿನ ಕಾಲ ಅವರ ಪ್ರಧಾನಿಯಾಗಿ ಈ ನೇತೃತ್ವ ವಹಿಸಿ ಈ ರಾಷ್ಟ್ರವನ್ನು ಮುನ್ನಡೆಸಿಕೊಂಡು ಹೋಗುವಂತಹ ಯೋಗ ಭಾಗ್ಯವೊಂದಿಗೆ ಆಯುಷ್ಯ, ಆರೋಗ್ಯ, ಸುಖ, ಸಂಪತ್ತೆಂಬ ಸೌಭಾಗ್ಯವನ್ನು ಅನುಗ್ರಹಿಸಿ ಸಮಸ್ತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಸಹಕಾರ ಪ್ರೋತ್ಸಾಹದೊಂದಿಗೆ ಉತ್ತರೋತ್ತರವಾಗಿ ರಾಷ್ಟ್ರ ಬೆಳಗುವಂತೆ ಪೂರ್ಣ ಅನುಗ್ರಹವನ್ನು, ಸಾಫಲ್ಯತೆಯನ್ನು ಶ್ರೀರಕ್ಷೆ ಮೂಲಕ ಸಪರಿವಾರ ಸಹಿತ ಮಹಾಲಿಂಗೇಶ್ವರನ್ನು ಅನುಗ್ರಹಿಸಲೆಂದು ಸನ್ನಿಧಿ ಪ್ರತಿಷ್ಠಿತ ಪ್ರಾರ್ಥನೆ ಪ್ರಗತಿಯ ಪಥವನ್ನು ಬದಲಿಸಿದಂಥ ಮೌಲ್ಯಾಧಾರಿತ ರಾಜಕಾರಣಕ್ಕೆ ಒಂದು ತನ್ನದೇ ಆದಂಥ ಇತಿಹಾಸವನ್ನು ಬರೆದಂಥ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ 4399 ದಿನಗಳನ್ನು ಇವತ್ತು ಪೂರೈಸುವ ಮುಖಾಂತರ ಈ ಹಿಂದೆ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ 4388 ದಿನಗಳಿಂದ ಹೆಚ್ಚು ಒಬ್ಬ ಚುನಾಯಿತ ಪ್ರಧಾನಿಯಾಗಿ ಇವತ್ತು ಈ ದೇಶವನ್ನು ಮುನ್ನಡೆಸಿ ಜಗತ್ತಿಗೆ ತನ್ನದೇ ಆದಂಥ ಒಂದು ನಾಯಕತ್ವವನ್ನು ಕೊಡುವ ಮುಖಾಂತರ ಆರ್ಥಿಕತೆಯಲ್ಲಿ ಈ ದೇಶದ ಪ್ರಗತಿಯನ್ನು ಜಗದೆತ್ತರಕ್ಕೆ ಏರಿಸಿದಂಥ ಒಬ್ಬ ಮಹಾನ್ ಭಾವ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು. ಆ ನರೇಂದ್ರ ಮೋದಿಯವರ ಇವತ್ತಿನ ಈ ಆಡಳಿತ ಬಹುಶಃ ಈ ದೇಶದ 140 ಕೋಟಿ ಜನರ ಬದುಕಿನ ಒಟ್ಟಿಗೆ ಈ ದೇಶವನ್ನು ಒಂದು ಜಗದ್ಗುರು ಭಾರತ ಮಾಡುವಂಥ ದಿಟ್ಟ ಹೆಜ್ಜೆಯನ್ನಿಟ್ಟಂಥ ಈ ಒಂದು ಪ್ರಗತಿಯ ಕಾಲದಲ್ಲಿ ಅವರಿಗೆ ಮತ್ತೊಮ್ಮೆ ಶುಭ ಹಾರೈಕೆಗಳೊಂದಿಗೆ ಅವರಿಗೆ ಆರೋಗ್ಯವನ್ನು ಕರುಣಿಸಿ ಈ ದೇಶದ 140 ಕೋಟಿ ಜನರ ಅಭಿವೃದ್ಧಿಯ ಮತ್ತು ಆರೋಗ್ಯದ ಎಲ್ಲ ಸುರಕ್ಷೆಯನ್ನು ವಹಿಸಿಕೊಳ್ಳಲಿಕ್ಕೆ ಮಹಾಲಿಂಗೇಶ್ವರನವರಿಗೆ ಅನುಗ್ರಹವನ್ನು ಕೊಡಲಿ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಪುತ್ತೂರು ನಗರ ಮತ್ತು ಗ್ರಾಮಾಂತರ ಮಂಡಲದಿಂದ ಈ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡು ಮಹಾಲಿಂಗೇಶ್ವರನಿಗೆ ಪೂಜೆಯನ್ನು ನೆರವೇರಿಸುವ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಹಿರಿಯ ಕಿರಿಯ ಕಾರ್ಯಕರ್ತರು, ಹಿತೈಷಿಗಳು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮದ ಮುಖಾಂತರ ಮತ್ತೊಮ್ಮೆ ಈ ದೇಶ ಸುಭಿಕ್ಷೆಯನ್ನು ಕಾಣಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದೇನೆ.